ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾವು ನಿಮ್ಮ ಕವಿತಾ ಆ್ಯಂಡ್ ಆನಂದ್. ಕಾಡಿನ ಮಧ್ಯೆ ಮನುಷ್ಯರ ಹೆಜ್ಜೆಗಳು ವಿರಳವಾಗಿ ತಾಕುವ ಸ್ಥಳದಲ್ಲಿ ಒಂದು ರಹಸ್ಯವಾದ ದೇವಾಲಯ ಇದೆ. ಇದು ಕಲ್ಲಿನ ದೇವಸ್ಥಾನವಲ್ಲ, ಪ್ರಕೃತಿ ತನ್ನದೇ ಕೈಯಿಂದ ಕಟ್ಟಿದ ದೇವಾಲಯ ಇದು. ಈ ಜಾಗಕ್ಕೆ ಬರುವವರು ಕೆಲವರು ಮಾತ್ರ. ಮರಗಳ ನೆರಳಲ್ಲಿ ಅಡಗಿ ನಿಂತಿರುವ ಈ ದೇವಾಲಯ ಶತಮಾನಗಳ ಹಿಂದೆ ನಿರ್ಮಿತವಾಗಿತ್ತು. ಪ್ರಕೃತಿಯ ಜೊತೆಗೆ ಬೆರೆತು ಹೋಗಿದೆ. ಮರಗಳು ಇದರ ಗೋಡೆಗಳಂತೆ, ನೆರಳು ಇದರ ಮಂಟಪದಂತೆ, ಗಾಳಿಯ ಸದ್ದು ಇದರ ಗಂಟೆಗಳಂತೆ. ಸ್ಥಳೀಯರು ಹೇಳುವ ಕಥೆಗಳ ಪ್ರಕಾರ ಈ ದೇವಾಲಯವನ್ನು ಕಾಪಾಡುತ್ತಿರುವುದು ದೇವತೆಯಲ್ಲ, ಕಾಡಿನ ಆತ್ಮವೇ. ಯಾರು ಈ ಕಾಡಿಗೆ ಹಾನಿ ಮಾಡುತ್ತಾರೆಯೋ ಅವರಿಗೆ ಈ ದೇವಾಲಯದ ದಾರಿಯೂ ಸಿಗುವುದಿಲ್ಲ ಎಂಬ ನಂಬಿಕೆ ಇದೆ. ಇದು ಕಾಡಿನ ದೇವಸ್ಥಾನ. ಇದು ಕಲ್ಲಿನ ಪೂಜೆ ಅಲ್ಲ, ಪ್ರಕೃತಿಯ ಪೂಜೆ. ನಾವು ಕಾಪಾಡಬೇಕಾಗಿರುವುದು ಈ ದೇವಾಲಯವಲ್ಲ, ಈ ದೇವಾಲಯವನ್ನು ಕಟ್ಟಿರುವ ಕಾಡನ್ನು. ಹಾಗಾದರೆ ಬನ್ನಿ, ನಾವು ಆ ದೇವಾಲಯವನ್ನು ನೋಡಿ ಬರೋಣ. ಗೌಳಾದೇವಿ ದೇವಸ್ಥಾನಕ್ಕೆ ಬಂದು ತಲುಪಿದ್ವಿ. ಡಿಗ್ಗಿಯಲ್ಲಿರ್ತಕ್ಕಂಥ ಗೌಳಾದೇವಿ ದೇವಸ್ಥಾನ ಅಂದ ತಕ್ಷಣ ನಮಗೆ ದೇವಸ್ಥಾನ ಅಂದ ತಕ್ಷಣ ನೆನಪಾಗೋದು ದೇವರ ಮೂರ್ತಿಗಳು, ದೇವಸ್ಥಾನದಲ್ಲಿರ್ತಕ್ಕಂಥ ಮೂರ್ತಿಗಳು. ಬಟ್ ಆದರೆ ಸ್ನೇಹಿತರೆ, ಈ ದೇವಸ್ಥಾನ ಏನಿದೆ ಅಲ್ಲ, ಈ ದೇವಸ್ಥಾನದಲ್ಲಿ ಯಾವುದೇ ಮೂರ್ತಿಗಳನ್ನು ನೀವು ಕಾಣಸಿಗೋದಿಲ್ಲ. ಯಾಕಂದ್ರೆ ಈ ಪ್ರಕೃತಿಯ ಆರಾಧನೆಗಾಗಿ ನಿರ್ಮಿಸಲ್ಪಟ್ಟಂತಹ ದೇವಸ್ಥಾನ ಇದು. ಈ ದೇವಸ್ಥಾನದಲ್ಲಿ ಒಂದು ವಿಶೇಷತೆ ಇದೆ. ಬನ್ನಿ, ಅದನ್ನ ಒಳಗೆ ಹೋಗಿ ತೋರಿಸ್ತೇವೆ. ಹೋಗೋಣ ಬನ್ನಿ. ಸ್ನೇಹಿತರೆ, ಗೌಳಾದೇವಿ ದೇವಸ್ಥಾನದಲ್ಲಿ ಆಗಲೇ ಹೇಳಿದ ಹಾಗೆ ಏನು ವಿಶೇಷತೆ ಅಂತಂತಂದರೆ, ಗೌಳಾದೇವಿ ದೇವಸ್ಥಾನದಲ್ಲಿ ಒಳಗಡೆ ನೀವು ನೋಡ್ಬೋದು, ಇಲ್ಲಿ ಆರಾಧನೆ ಮಾಡ್ತಕ್ಕಂಥದ್ದು ಹುತ್ತ. ಸೊ ನಾಗರ ಹುತ್ತ ಇದೆ ಒಳಗಡೆ. ಅದು ಪ್ರತಿ ವರ್ಷ ಬೆಳವಣಿಗೆ ಆಗುತ್ತಂತೆ. ಅದು ಒಂದು ವಿಶೇಷತೆನೇ ಅಂತ ಹೇಳ್ಬೋದು. ತುಂಬ ದೊಡ್ಡದಾದಂತಹ ಹುತ್ತ ಇದೆ ಸ್ನೇಹಿತರೆ. ಇಲ್ಲಿ ವರ್ಷಕ್ಕೊಮ್ಮೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಜಾತ್ರೆ ಆಗುತ್ತೆ. ಈ ಜಾತ್ರೆಗೆ ಲಕ್ಷಾಂತರ ಭಕ್ತರು ಇಲ್ಲಿ ಸೇರ್ತಾರೆ. ಸುಮಾರು ಗೋವಾದಿಂದ, ಕರ್ನಾಟಕದಿಂದ, ಮಹಾರಾಷ್ಟ್ರದಿಂದ ಇಲ್ಲಿ ಭಕ್ತಾದಿಗಳೆಲ್ಲ ಬಂದು ಸೇರ್ತಾರೆ. ಅದೇ ರೀತಿಯಾಗಿ ಸ್ನೇಹಿತರೆ, ಆ ದಿವಸ ಇಲ್ಲಿ ಒಂದು ಕಾರ್ಣಿಕ ನಡೆಯುತ್ತೆ. ಅಂದರೆ ಒಂದು ವಿಶೇಷತೆ ಏನಾಗುತ್ತೆ ಅಂತಂದರೆ, ಆ ದಿವಸ ಇಲ್ಲಿ ಹರಕೆ ಕೊಡೋದು ಸೀರೆಯನ್ನು, ದೇವಿಗೆ ಹರಕೆಯಾಗಿ ಸೀರೆಯನ್ನು ಕೊಡ್ತಾರೆ. ಆ ಸೀರೆ ಕೊಟ್ಟಿರ್ತಕ್ಕಂಥ ಸೀರೆ ತನ್ನಿಂದ ತಾನೇ ದೇವಿ ಸುತ್ತಿಕೊಳ್ತಾಳಂತ ಒಂದು ನಂಬಿಕೆ ಕೂಡ ಇದೆ. ಆ ದಿವಸ ಇದು ವಿಶೇಷವಾಗಿ ಜರುಗುತ್ತೆ ಅಂತ ಹೇಳ್ತಾರೆ ಜಾತ್ರೆಯ ದಿನ. ನೋಡಿ, ದೇವಿಗೆ ಬಂದ ಸೀರೆಗಳು ಇಲ್ಲೇ ಗೊತ್ತಾಗುತ್ತೆ ಎಷ್ಟು ಸೀರೆಗಳಿದೆ. ಮಂಜುನಾಥ ನೋಡಿ, ಗೌಳಾದೇವಿ ಇದೆ. ಗೌಳಾದೇವಿ ದೇವಸ್ಥಾನದಲ್ಲಿರ್ತಕ್ಕಂಥ ಹುತ್ತ. ಸೊ ಇದನ್ನೇ ಪ್ರಕೃತಿಯ ಆರಾಧನೆಯನ್ನೇ ಮಾಡೋದಿಲ್ಲಿ. ಮೇಲೆ ನೋಡಿ, ಇದು ವರ್ಷ ಬೆಳೆಯುತ್ತಂತೆ. ತುಂಬ ವರ್ಷದಿಂದ ಬೆಳವಣಿಗೆ ಆಗ್ತಾ ಇದೆ. ನೋಡಿ, ಅಲ್ಲಿವರೆಗೂ ಹೋಗಿದೆ. ಹಾಗೆ ಇಲ್ಲಿ ಈ ದೇವಸ್ಥಾನಕ್ಕೆ ಬಂದರೆ ಒಂದ್ಸತಿ ದಿಗ್ಭ್ರಮೆ ಆಗುತ್ತೆ. ಯಾಕಂದರೆ ಅಮ್ಮನವರ ಹುತ್ತು ಅಷ್ಟು ದೊಡ್ಡದಾಗಿದೆ. ಹಾಗೆ ಮನಸ್ಸಿಗೆ ಶಾಂತಿನೂ ಸಿಗುತ್ತೆ, ನೆಮ್ಮದಿನೂ ಸಿಗುತ್ತೆ. ಅಂಥ ಪ್ಲೇಸಲ್ಲಿ ನಮ್ಮ ಅಮ್ಮನವರು ನೆಲೆಸಿದ್ದಾರೆ. ನೋಡಿ ಸ್ನೇಹಿತರೆ, ಇಲ್ಲಿ ಇಷ್ಟೊಂದು ಗಂಟೆಗಳನ್ನೇನು ನೋಡ್ತಾ ಇದ್ದೀರಲ್ಲ, ಇದು ಬಹುಶಃ ಭಕ್ತಾದಿಗಳೆಲ್ಲ ಹರಕೆ ರೂಪದಲ್ಲಿ ದೇವಿಗೆ ಅರ್ಪಿಸಿದ್ದಾರೆ ಅಂತ ಕಾಣುತ್ತೆ. ಅಲ್ಲಿ ಕೂಡ ತುಂಬ ಗಂಟೆಗಳನ್ನು ನೋಡಿದ್ರಿ. ಎಂಥ ಅದ್ಭುತವಾದಂಥ ದೇವಸ್ಥಾನ ಅಲ್ಲ? ಹೌದು. ಸೊ ಅಮ್ಮನವರ ಹುತ್ತ ಅಷ್ಟು ಬೃಹದಾಕಾರವಾಗಿ ನಿಂತಿರೋದು ನೋಡಿ ನನಗಂತೂ ಆಶ್ಚರ್ಯನೇ ಆಯಿತು. ನೋಡಿ, ದೇವಸ್ಥಾನದ ಪಕ್ಕದಲ್ಲೇ ಒಂದು ಕೆರೆ ಇದೆ. ತುಂಬ ದೊಡ್ಡದಾದ ಕೆರೆ ಅಂತ ಹೇಳ್ಬೋದು. ಬನ್ನಿ, ಕೆರೆಯಲ್ಲಿ ನೀರಿದೆಯಾ ಹೇಗೆ ನೋಡುವ. ಇದೆ ಆ ಕೆರೆ. ಅಲ್ಲಿ ಏನಿದೆ ಆ ಕಡೆ? ಕಟ್ಟೆ. ಎಲ್ಲಿಂದ ಬಂದಿರ್ತೀವಿ ಅಂದ್ರೆ ಪ್ರಕೃತಿಯಿಂದ ಬಂದಿರ್ತೀವಿ ಅಂತ ಹೇಳ್ತೀವಲ್ವಾ. ಹಾಗೆಯೇ ಈ ದೇವಸ್ಥಾನದಲ್ಲಿ ನಾವು ಅದನ್ನು ಸ್ವಚ್ಛವಾಗಿ ನೋಡ್ಬೋದು. ಯಾಕಂದ್ರೆ
ಯಾವುದೇ ಮೂರ್ತಿಯ ಪೂಜೆಯನ್ನು ಮಾಡೋದಿಲ್ಲ. ಅದೇ ರೀತಿಯಾಗಿ ಹೊರಗಡೆನ ನೀವು ನೋಡ್ಬೋದು, ಅನೇಕ ವಿಗ್ರಹಗಳಿಲ್ಲ, ಕಲ್ಲುಗಳಿವೆ. ಅದರಲ್ಲೇ ನಾವು ದೈವತ್ವವನ್ನು ನೋಡ್ತೇವೆ ಅಲ್ವಾ? ಹೌದು. ಇಲ್ಲಿ ನೋಡಿ ಮುಂದ್ಗಡೆನೂ ಇದೆ. ಹೌದು. ನೋಡಿ, ಗೌಳಾದೇವಿಯ ದೇವಸ್ಥಾನದ ಪಕ್ಕದಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಇಲ್ಲೇನು ಕಾಣುತ್ತಲ್ಲ, ಇವೆಲ್ಲ ಕಲ್ಲುಗಳನ್ನು ಇಲ್ಲಿ ಜೋಡಿಸಿಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಈ ಕಲ್ಲುಗಳು ಸಾಮಾನ್ಯವಾದಂಥ ಕಲ್ಲುಗಳಲ್ಲ, ದೈವತ್ವದ ಕಲ್ಲುಗಳು. ಸೊ ಪ್ರಕೃತಿಯ ಆರಾಧನೆ ಮಾಡೋಗೋಸ್ಕರ ಈ ಕಲ್ಲುಗಳನ್ನು ಇಲ್ಲಿ ಪೂಜಿಸ್ತಾರೆ. ನೋಡಿ ಎಷ್ಟೊಂದಿದೆ ಅಂತ. ನೋಡಿದಷ್ಟು ಉದ್ದಕ್ಕೆ ಕಲ್ಲುಗಳೇ. ಹೌದು, ಪೂರ್ತಿ ದೇವಸ್ಥಾನದ ಸುತ್ತ ಈ ತರ ನಿರ್ಮಾಣ ಮಾಡಿದ್ದಾರೆ. ನೋಡಿ, ಹಾಗೆ ಗೌಳಾದೇವಿ ದೇವಸ್ಥಾನದ ಪಕ್ಕದಲ್ಲಿ ಇನ್ನೊಂದು ಸಣ್ಣ ಗುಡಿ ಇದೆ. ಇದು ಸಾತೇರಿ ದೇವಿ ದೇವಸ್ಥಾನ. ಶ್ರೀ ಸಾತೇರಿ ದೇವಿ ಅಮ್ಮನವರು. ಈ ದೇವಸ್ಥಾನ ನೀವು ನೋಡಿದ ತಕ್ಷಣ ನಿಮಗೆ ಅನ್ನಿಸ್ಬೋದು ಇದು ಕಾಡು ಇರ್ಲಿಕ್ಕಿಲ್ಲ ಅಂತ, ಆದರೆ ಇದು ನಿಜವಾಗ್ಲೂ ದೇವಸ್ಥಾನ ಇರೋದು ಕಾಡಿನ ಮಧ್ಯ. ಸೊ ನಾವು ಬರ್ತಾ ಇರಬೇಕಾದ್ರೆ ಕಾಡಿನ ಒಳಗಡೆಯಿಂದನೇ ಬರಬೇಕಾಗತ್ತೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಪರ್ಮಿಷನ್ ತಗೊಂಡು ಒಳಗಡೆ ಬಂದು ಈ ದೇವಸ್ಥಾನಕ್ಕೆ ಬರಬೇಕಾಗತ್ತೆ. ಬಾಕಿ ದಿನಗಳಲ್ಲಿ ಇಲ್ಲಿ ಅವಕಾಶ ಇರೋದಿಲ್ಲ. ಅದೇ ಹೇಳಿದಾಗೆ ಇದು ವರ್ಷಕ್ಕೊಮ್ಮೆ ಜಾತ್ರೆ ಆಗುತ್ತಲ್ಲ, ಆ ಜಾತ್ರೆ ದಿನ ಮಾತ್ರ ಪಬ್ಲಿಕ್ಕಿಗೆ ನೇರವಾಗಿ ಅವಕಾಶ ಇರುತ್ತೆ ಬರಲಿಕ್ಕೆ. ಆಮೇಲೆ ಇಲ್ಲಿ ಜಾತ್ರೆಯ ದಿನ ಸುಮಾರು ಭಕ್ತಾದಿಗಳು ಬಂದು ತಮ್ಮ ಹರಕೆಗಳನ್ನು ತೀರಿಸ್ಕೋತಾರೆ. ಅದೇ ರೀತಿಯಾಗಿ ಅನ್ನ ಸಂತರ್ಪಣೆ ಕೂಡ ಇಲ್ಲಿ ಆಗುತ್ತೆ. ಅಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ಅದೇನು ಕಲ್ಲುಗಳನ್ನು ನೋಡ್ತಾ ಇದ್ದೀರಲ್ಲ, ಆ ಕಲ್ಲುಗಳು ಅದಕ್ಕೆ ಮೇಲೆ ಟೆಂಟ್ ತರ ನಿರ್ಮಾಣ ಮಾಡಿ ಅಲ್ಲಿ ಅನ್ನ ಸಂತರ್ಪಣೆಯನ್ನ ಮಾಡ್ತಾರೆ. ಜಾತ್ರೆಯ ಸಮಯದಲ್ಲಿ ಇಲ್ಲೆಲ್ಲ ಜನ ರೌಂಡ್ ಹಾಕಿ ಬರ್ಬೇಕಾಗತ್ತೆ, ಅಷ್ಟು ರಶ್ ಇರುತ್ತಂತೆ. ಸಾವಿರಾರಲ್ಲ, ಲಕ್ಷಾಂತರ ಜನ ಬರ್ತಾರೆ. ಹೌದು. ಇಲ್ಲಿ ಹೆಂಗಂತಂದ್ರೆ ಈಗ ಲಕ್ಷಾಂತರ ಭಕ್ತಾದಿಗಳು ಒಟ್ಟಿಗೆ ಒಂದೇ ದಿವಸ ಬರೋದಲ್ಲ, ಒಂದೇ ದಿವಸ ಅವಕಾಶ ಇರುತ್ತೆ ಅಂತ ತಕ್ಷಣ ಬಂದ್ಬಿಡ್ತಾರಲ್ಲ. ಸೊ ಅವಾಗ ಎಲ್ಲರ ಜನರನ್ನ ನಿಯಂತ್ರಣ ಮಾಡ್ಬೇಕಾಗತ್ತೆ. ನಿಯಂತ್ರಣ ಮಾಡ್ಲಿಕ್ಕೆ ಅಲ್ಲೆಲ್ಲ ಸರಳುಗಳನ್ನ ಹಾಕಿ ಸರದಿ ಸಾಲಲ್ಲಿ ಬಿಡ್ತಾರೆ. ನೋಡಿ, ಗೌಳಾದೇವಿ ದೇವಸ್ಥಾನದ ಆವರಣ ಇದು. ಸೊ ಇದು ದಟ್ಟ ಕಾಡು ಇಲ್ಲಿ ಕಾಣ್ತಾ ಇರೋದು. ಸೊ ಆ ಕಾಡಿನ ಮಧ್ಯದಲ್ಲಿ ಇಲ್ಲಿ ಏನು ಪ್ಲೇನ್ ಜಾಗ ನೋಡ್ತಾ ಇದ್ದೀರಲ್ಲ, ಇಲ್ಲಿಯೇ ಲಕ್ಷಾಂತರ ಭಕ್ತಾದಿಗಳು ಸೇರೋದು. ಅದು ಉಗುರಲ್ಲ, ಮೂರೇ ಬಂದಿದೆ. ಕರಡಿದು ಉಗುರಲ್ಲ, ಕರಡಿನ ಇದನ್ನ ಮಾಡಿದ್ದದು. ಏನ್ ಹೇಳಿದ್ರದು? ಜೇನು ತೆಗೆದಿದ್ದು, ಜೇನುಗೂಡನ್ನು ತೆಗೆದು ವಾಪಸ್ ಅಲ್ಲಿ ಕಲ್ಲಿಟ್ರೆ ಜೇನು ಮತ್ತೆ ಬರುತ್ತೆ ಅಂತ. ಇಲ್ಲಾಂದ್ರೆ ಹಾಗೇನೆ ಓಪನ್ ಮಾಡಿ ಹೋದ್ರೆ ಅದು ಜೇನು ಬರೋದಿಲ್ಲ, ಜೇನು ನೊಣಗಳು. ಪ್ರಕೃತಿ ಯಾವತ್ತೂ ನಮ್ಮಿಂದ ಏನನ್ನೂ ಕೇಳೋದಿಲ್ಲ, ಕೇವಲ ಕೊಡುತ್ತೆ ಮಾತ್ರ. ನೀರಾಗಲಿ, ಗಾಳಿಯಾಗಲಿ, ಬೆಳಕಾಗಲಿ ಅಥವಾ ಮಣ್ಣಾಗಲಿ, ಜೀವನಕ್ಕೆ ಬೇಕಾಗಿರೋ ಪ್ರತಿಯೊಂದನ್ನು ಪ್ರಕೃತಿ ನಮಗೆ ಕೊಡುತ್ತೆ. ಹಾಗೆ ನಾವು ಪ್ರಕೃತಿಗೆ ಏನನ್ನಾದರೂ ಕೊಡೋಣ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಮ್ಮ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ನಮಗೆ ಹೇಗೆ ಅನ್ನಿಸ್ತು ಅಂತ. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಬೈ ಬೈ ಫ್ರೆಂಡ್ಸ್.